ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನನ್ನ ಹತ್ರ ರಿಯಲ್ಮಿ ಕಂಪ್ನಿಯ ಹೊಸ ಸ್ಮಾರ್ಟ್ಫೋನ್ ರಿಯಲ್ಮಿ 5 Pro ಸ್ಮಾರ್ಟ್ಫೋನ್ ಬಂದಿದೆ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡಿಬಿಟ್ಟು ಇದರ ಕಂಟೆಂಟ್ ಏನೇನು ಬಂದಿದೆ ಮತ್ತು ಈ ಒಂದು ಸ್ಮಾರ್ಟ್ಫೋನ್ನ ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಇದು ಸ್ನೇಹಿತರೆ ಭಾರತದಲ್ಲಿ ನಿನ್ನೆ ಬಿಡುಗಡೆ ಆಗಿದೆ. ಇದು ರಿಯಲ್ಮಿ 5 ಮತ್ತು ರಿಯಲ್ಮಿ 5 Pro ಎರಡು ಫೋನ್ಗಳು ಬಿಡುಗಡೆ ಆಗಿದೆ. ಸೊ ನನ್ನ ಹತ್ರ ರಿಯಲ್ಮಿ 5 Pro ಬಂದಿದೆ ಸ್ನೇಹಿತರೆ. ಇವತ್ತು ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ. ಸೊ ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ಸೊ ಇದು ಇಲ್ಲಿ ನೋಡ್ಬೋದು, ಇದು ರಿಯಲ್ಮಿ 5 Pro ಅಂತ ಬರ್ಕೊಂಡಿದೆ. ಇದು ಫ್ಲಾಶ್ ಚಾರ್ಜ್ ನಿಮಗೆ 3.0 ಸಪೋರ್ಟ್ ಮಾಡುತ್ತೆ. ಜೊತೆಗೆ ಇದು ನಿಮಗೆ 48 ಮೆಗಾ ಪಿಕ್ಸೆಲ್ ಕ್ವಾಡ್ ಕ್ಯಾಮ್ರಾ ಸಹ ಈ ಒಂದು ಸ್ಮಾರ್ಟ್ಫೋನ್ ಸಪೋರ್ಟ್ ಮಾಡುತ್ತೆ. ಸೊ ಇದ್ರ ಬಾಕ್ಸ್ ಈ ರೀತಿಯಲ್ಲಿ ಬರುತ್ತೆ. ಸೊ ಈ ಹಿಂಭಾಗದಲ್ಲಿ ನೋಡಿದ್ರೆ ಸ್ನೇಹಿತರೆ, ಇದು ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ, ಇದು ಕ್ರಿಸ್ಟಲ್ ಗ್ರೀನ್ ಒಂದು ಕಲರಿನ ಒಂದು ವೇರಿಯಂಟ್ ಆಗಿರುತ್ತೆ ಸ್ನೇಹಿತರೆ, ಬಣ್ಣದ ಒಂದು ವೇರಿಯಂಟ್ ಆಗಿರುತ್ತೆ. ಸೊ ನಡೀರಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಈ ಬಾಕ್ಸ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ವೀಡಿಯೋದಲ್ಲಿ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನೋಡಿ, ಇದು ಬಾಕ್ಸ್ ಈ ರೀತಿಯಲ್ಲಿ ಬರುತ್ತೆ. ಒಳಗಡೆ ನಿಮ್ಗೊಂದು ಪ್ಯಾಕೇಜ್ ಸಿಗುತ್ತೆ ಸ್ನೇಹಿತರೆ. ಪ್ಯಾಕೇಜ್ ಒಳಗಡೆ ನೋಡೋಣ ಏನಿದೆ ಅಂತೇಳಿ. ಸೊ ಪ್ಯಾಕೇಜ್ ಒಳಗಡೆ ಸ್ನೇಹಿತರೆ ನಿಮಗೆ ರಿಯಲ್ಮಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಗೈಡ್ ಸಿಗುತ್ತೆ. ಅಂದರೆ ಇದು ಒಂದು ಯೂಸರ್ ಮ್ಯಾನ್ಯುವಲ್ ಗೈಡ್ ಸಿಗುತ್ತೆ ಮತ್ತು ವಾರಂಟಿ ಕಾರ್ಡ್ ಸಹ ಇದರಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ಬಾಕ್ಸ್ ಒಳಗಡೆ ಸ್ನೇಹಿತರೆ ಫೋನಿನ ಪ್ರೊಟೆಕ್ಷನ್ಗೋಸ್ಕರ ನಿಮಗೆ ಒಂದು TPU ಸಿಲಿಕಾನ್ ಕವರ್ ಕೊಡ್ತಾ ಇದ್ದಾರೆ. ಜೊತೆಗೆ ಇದರಲ್ಲಿ ಸ್ನೇಹಿತರೆ ನಿಮಗೆ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಸಹ ಕೊಡ್ತಾ ಇದ್ದಾರೆ. ಸೊ ಇದು ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ನಿಮಗೆ ಬಾಕ್ಸ್ ಒಳಗಡೆ ಒಂದು ರಿಯಲ್ಮಿ ಫೋನ್ ಬರುತ್ತೆ, ರಿಯಲ್ಮಿ 5 Pro. ಸೊ ನೋಡ್ಬೋದು ಸ್ನೇಹಿತರೆ, ಅದ್ದೂರಿಯ ಒಂದು ಲುಕ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ನೀವು ನೋಡ್ಬೋದು, ತುಂಬ ಅದ್ದೂರಿ ಅಂತಂಥ ಒಂದು ಡೈಮಂಡ್ ಕಟ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಹಿಂಭಾಗದಲ್ಲಿ ಇದು ಕ್ರಿಸ್ಟಲ್ ಗ್ರೀನ್ ಅನ್ನುವಂಥ ಒಂದು ಕಲರ್ ಮತ್ತು ಇದರ ಒಂದು ಗ್ಲಾಸ್ ಫಿನಿಶ್ನ ಸಹ ನೀವು ನೋಡ್ಬೋದು. ಇದರ ಲೈಟ್ ಬೀಳ್ತಾ ಇದ್ದಂಗೆ ಅದ್ದೂರಿಯಾಗಿ ಇದು ಹೊಳಿತಾ ಇದೆ. ಸೊ ಇದನ್ನು ಈಗಾಗಲೇ ನಾನು ಬೂಟ್ ಮಾಡಿದ್ದೀನಿ. ಇದನ್ನು ನಾನು ಆನ್ ಮಾಡ್ತೀನಿ. ಆನ್ ಮಾಡಿಬಿಟ್ಟು ನೋಡ್ತೀನಿ ಇದು ಯಾವ ರೀತಿಯಲ್ಲಿ ಬರುತ್ತೆ ಅಂತೇಳಿ. ಸೊ ನಾವು ಆನ್ ಮಾಡಿದ್ದೀವಿ. ಇದು ಆನ್ ಆಯ್ತಾ ಇದ್ದಂಗೆ ಸ್ನೇಹಿತರೆ, ಇನ್ನೂ ನೋಡೋಣ ಬಾಕ್ಸ್ ಒಳಗಡೆ ಇನ್ನೂ ಏನೇನು ಕಂಟೆಂಟ್ ಕೊಟ್ಟಿದ್ದಾರೆ ಅಂತೇಳಿ. ಸೊ ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ನೋಡ್ತಾ ಇದ್ದಾರೆ, ನಿಮಗೆ ಒಂದು ಚಾರ್ಜರ್ ಕೊಡ್ತಾ ಇದ್ದಾರೆ. ಸೊ ಈಗಾಗಲೇ ಹೇಳಿದಂತೆ ಸ್ನೇಹಿತರೆ, ಇದು ಫ್ಲಾಶ್ ಚಾರ್ಜರ್ ಆಗುತ್ತೆ. ಇದು 3.0 ನಿಮಗೆ ಸಪೋರ್ಟ್ ಮಾಡುತ್ತೆ. ಅದ್ದೂರಿಯಾದಂಥ ಒಂದು ಫಾಸ್ಟ್ ಚಾರ್ಜಿಂಗ್ ಒಂದು ಅಡಾಪ್ಟರ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಅಡಾಪ್ಟರ್ನ ಒಂದು ರೇಟಿಂಗ್ ನೋಡಬೇಕಂತಿದೆ ಸ್ನೇಹಿತರೆ. ಇದು ಔಟ್ಪುಟ್ ಕೊಡುತ್ತೆ 5 ಆಂಪಿಯರ್ ನಿಮಗೆ 5 ವೋಲ್ಟ್ ನಿಮಗೆ 4 ಆಂಪಿಯರ್ ಇದು ನಿಮಗೆ ಔಟ್ಪುಟ್ ಕೊಡುತ್ತೆ. ಸೊ ತುಂಬ ಅದ್ದೂರಿಯಾದಂಥ ಒಂದು ಗಟ್ಟಿಮುಟ್ಟಾದಂಥ ಒಂದು ಚಾರ್ಜರ್ ಸಹ ಈ ಒಂದು ಬಾಕ್ಸ್ ಒಳಗಡೆ ಕೊಡ್ತಾ ಇದ್ದಾರೆ. ಸೊ ಅದಾದಮೇಲೆ ಬಾಕ್ಸ್ ಒಳಗಡೆ ಸ್ನೇಹಿತರೆ ರಿಯಲ್ಮಿ 5 Pro ಈ ಒಂದು ಸ್ಮಾರ್ಟ್ಫೋನಿಗೆ ನಿಮಗೆ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನಿಮಗೆ ಸ್ನೇಹಿತರೆ ನಿಮಗೆ ಅದ್ದೂರಿಯಾದಂತಹ ಒಂದು ಟೈಪ್ ಸಿ ಕೇಬಲ್ ಲೈನ್ ಕೊಡ್ತಾ ಇದ್ದಾರೆ. ಸೊ ಇದ್ರ ಮುಖಾಂತರ ನೀವು ಚಾರ್ಜಿಂಗ್ ಮತ್ತು ಡೇಟಾ ಕೂಡ ಟ್ರಾನ್ಸ್ಫರ್ ಮಾಡ್ಕೊಬೋದು. ಇದು ಟೈಪ್ ಸಿಯ ಒಂದು ಪೋರ್ಟ್ ಆಗಿರುತ್ತೆ. ಸೊ ಇದನ್ನು ನಾವು ಹಾಗೆ ಕೊಡೋಣ. ಸೊ ಇದೆಲ್ಲ ಈ ಒಂದು ಬಾಕ್ಸಲ್ಲಿ ಬರುವಂತಹ ಕೆಲವು ಆಕ್ಸೆಸರೀಸ್ ಆಗಿರುತ್ತೆ. ಸೊ ಈಗ ನಾವು ಡೈರೆಕ್ಟಾಗಿ ಫೋನ್ ತೊಗೊಳ್ಳೋಣ. ಫೋನ್ ಯಾವ ರೀತಿ ಇದೆ, ಏನೇನಿದೆ ಏನೇನಿಲ್ಲ ಅಂತ ನೋಡೋಕ್ಕೆ. ಸೊ ಇದರ ಇಂಟರ್ಫೇಸ್ ಸ್ನೇಹಿತರೆ ನೋಡ್ತಾ ಇರ್ಬೋದು, ಈ ರೀತಿಯಲ್ಲಿ ಕಾಣಿಸ್ತಿದೆ. ತುಂಬ ಅದ್ದೂರಿಯಾದಂತಹ ಒಂದು ಲುಕ್ನ ರಿಯಲ್ಮಿ 5 Pro ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಇದಕ್ಕೂ ಮುಂಚೆ ಸ್ನೇಹಿತರೆ ರಿಯಲ್ಮಿ X ಸಹ ಬಂದಿತ್ತು. ಅದು ಸಹ ಇದೇ ರೀತಿಯ ಅದ್ದೂರಿಯಾದಂತಹ ಒಂದು ಲುಕ್ನ ಹೊಂದ್ಕೊಂಡಿತ್ತು ಸ್ನೇಹಿತರೆ. ಸೊ ಈಗ ರಿಯಲ್ಮಿ 5 Pro ಸಹ ಬಂದಿದೆ ನನ್ನ ಹತ್ರ. ನೋಡೋಣ. ಸೊ ಇದು ಒಂದು ಮುಖ್ಯವಾಗಿ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ, ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಾವು ಯಥಾ ಪ್ರಕಾರ ಹೇಳುವಂತೆ ಇಲ್ಲಿಂದ ಈ ರೀತಿಯಲ್ಲಿ ನಾವು ಲೆಕ್ಕ ಹಾಕಬೇಕಾಗುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಸ್ನೇಹಿತರೆ ನಿಮಗೆ 6.3 ಇಂಚಿನ ನಿಮಗೆ IPS LCD ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಇಲ್ಲಿ ನೋಡ್ಬೋದು, ಎಲ್ಲೂ ಸಹ ನಿಮಗೆ ಯಾವುದೇ ರೀತಿ ಒಂದು ಬೆಜಲ್ ಇಲ್ಲ. ಇದು ಕಂಪ್ಲೀಟ್ ಆದಂಥ ಒಂದು ಬೆಜಲ್ಲೆಸ್ ಸ್ಮಾರ್ಟ್ಫೋನ್ ಆಗಿರುತ್ತೆ. ಇದು ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ನಿಮಗೆ 409 PPI ಡೆನ್ಸಿಟಿನ ಈ ಒಂದು ಡಿಸ್ಪ್ಲೇ ಕೊಡುತ್ತೆ. ಸೊ ಇದು ಒಂದು ಡಿಸ್ಪ್ಲೇ ಒಂದು ಮಾಹಿತಿ ಆಗಿರುತ್ತೆ. ಅದು ಬಿಟ್ಟು ಡಿಸ್ಪ್ಲೇ ಮೇಲೆ ಹೇಳಬೇಕಂದ್ರೆ ಇಲ್ಲಿ ನಿಮಗೆ ಒಂದು ನೋಡ್ಬೋದು, ಇಲ್ಲಿ ನಿಮಗೆ ಒಂದು ಡ್ಯೂ ಡ್ರಾಪ್ ಅಥವಾ ವಾಟರ್ ಡ್ರಾಪ್ ನಾಚ್ ಸಹ ಈ ಒಂದು ರಿಯಲ್ಮಿ 5 Pro ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಅದಾದಮೇಲೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಹಿಂಭಾಗಕ್ಕೆ ಹೋದರೆ, ಸೊ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಸಾಫ್ಟ್ವೇರ್ ಹಾರ್ಡ್ವೇರ್ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಲ್ಲಿ ಏನಿದೆ, ಸೊ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ ಸ್ನೇಹಿತರೆ. ಈಗಾಗಲೇ ನಾವು ಭಾರತದಲ್ಲಿ ಲಭ್ಯ ಇರುವಂಥ ಒಂದು ರಿಯಲ್ಮಿ X ಸ್ಮಾರ್ಟ್ಫೋನ್ ಏನಿದೆ, ಸೊ ಅದಕ್ಕಿಂತ ಪವರ್ಫುಲ್ ಆಗಿರುವಂತಹ ಒಂದು ಚಿಪ್ಸೆಟ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಅಂದರೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 712 ಆಕ್ಟೋಕೋರ್ ಪ್ರೊಸೆಸ್ ಚಿಪ್ಸೆಟ್ ಜೊತೆ ರನ್ ಆಗುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನೋಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಭಾರತದಲ್ಲಿ, ಅದು ಅಲ್ಲದೆ ಇದು ಸದ್ಯಕ್ಕೆ ಈಗಾಗಲೇ ಬಿಡುಗಡೆ ಆಗಿರುವಂಥ ಒಂದು ರಿಯಲ್ಮಿ Xಗೆ ಯಾವ ರೀತಿ ಇದು ಒಂದು ಸೈಡ್ ಹೊಡೆಯುತ್ತೆ ಮತ್ತು ಭಾರತದ ಮಾರುಕಟ್ಟೆಯಲ್ಲಿ ಇದು ಯಾವ ರೀತಿಯಲ್ಲಿ ಯಾವ ಸ್ಥಾನದಲ್ಲಿ ನಿಲ್ಲುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೋಡಬೇಕಾಗುತ್ತೆ. ಸೊ ಈಗಾಗಲೇ ಹೇಳಿರುವಂಥ ಸ್ನೇಹಿತರೆ, ಇದು ಆ್ಯಂಡ್ರಾಯ್ಡ್ 9.2 ಪೈ ಆಧಾರಿತ ನಿಮಗೂ ಕಲರ್ OS ಇದು ರನ್ ಮಾಡುತ್ತೆ, ಕಲರ್ OS 6. ಸೊ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಇದರಲ್ಲಿ ನೀವು ಮೈಕ್ರೋ SD ಕಾರ್ಡ್ನ ನೀವು ಎಕ್ಸ್ಪೆಂಡ್ ಮಾಡ್ಕೊಬೋದು. ಅದರ ಒಂದು ಸ್ಲಾಟ್ ಸಹ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇದರ ಒಂದು ಸ್ಲಾಟ್ ಸಹ ನಾವು ನೋಡೋಣ ಇದರಲ್ಲಿ ಯಾವ ರೀತಿಯ ಒಂದು ಸ್ಲಾಟ್ನ ಕೊಟ್ಟಿದ್ದಾರೆ ಅಂತೇಳಿ. ಸೊ ಸ್ನೇಹಿತರೆ, ಇಲ್ಲಿ ನೀವು ಒಂದು ಮೈಕ್ರೋ SD ಕಾರ್ಡ್ ಮತ್ತು 2 ನ್ಯಾನೋ ಸಿಮ್ಗಳನ್ನ ಒಟ್ಟಿಗೆ ಈ ಒಂದು ಡಿವೈಸ್ ಒಳಗಡೆ ನೀವು ಬಳಸ್ಕೊಬೋದು. ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಮೈಕ್ರೋ SD ಕಾರ್ಡ್ನ ಬಳಸ್ಕೊಂಡು ಸ್ನೇಹಿತರೆ ನೀವು 256 GB ವರೆಗೂ ನೀವು ಇದರಲ್ಲಿ ಇದರ ಒಂದು ಸ್ಟೋರೇಜ್ನ ನೀವು ಎಕ್ಸ್ಪೆಂಡ್ ಮಾಡ್ಕೊಬಹುದು. ಸೊ
ಅದಾದಮೇಲೆ ಈಗಾಗಲೇ ಹೇಳಿರುವಂತೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ ಒಟ್ಟು 2 ರೀತಿಯ ಒಂದು ವೇರಿಯಂಟ್, ಅಂದರೆ ಒಟ್ಟಾರೆಯಾಗಿ ಇದು 3 ರೀತಿಯ ಒಂದು ವೇರಿಯಂಟ್ಗಳಲ್ಲಿ ಬರುತ್ತೆ. ಅಂದರೆ ಇದು ನಿಮಗೆ 64 GB ಸ್ಟೋರೇಜ್ ಮತ್ತು 4 GB ರ್ಯಾಮ್, ಮತ್ತೊಂದು 64 GB ಅದೇ ಸ್ಟೋರೇಜ್ ಮತ್ತು 6 GB ರ್ಯಾಮ್ ಮತ್ತು 128 GB ಸ್ಟೋರೇಜ್, 8 GB ರ್ಯಾಮ್. ಸೊ ಈ ರೀತಿಯಲ್ಲಿ 3 ರೀತಿಯ ಒಂದು ವೇರಿಯಂಟ್ಗಳಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಸೊ ಇದರ ಬೆಲೆಯನ್ನು ಸ್ನೇಹಿತರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ವೇರಿಯಂಟ್ ವೈಸ್ ನಾನು ನಿಮ್ಗೆ ತಿಳಿಸಿರ್ತೀನಿ. ಸೊ ನೀವು ಅಲ್ಲಿಂದ ಇದನ್ನು ಚೆಕ್ ಮಾಡ್ಕೊಬೋದು. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಇದರ ಒಂದು ಕ್ಯಾಮ್ರಾ ಮಾಹಿತಿ ನೋಡಬೇಕಂದ್ರೆ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ಇಲ್ಲಿ ನಿಮಗೆ ನೋಡ್ಬೋದು, ಇದರಲ್ಲಿ ನಿಮಗೆ ಕ್ವಾಡ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಅಂದರೆ ಇದು ನಿಮಗೆ 4 ರೀತಿಯ ಒಂದು ಕ್ಯಾಮ್ರಾಗಳನ್ನ ಈ ಒಂದು ರಿಯಲ್ಮಿ 5 Pro ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದರ ಒಂದು ಪ್ರೈಮರಿ ಸೆನ್ಸರ್ ಏನಿದೆ ಸ್ನೇಹಿತರೆ, ಇದು ನಿಮಗೆ 48 ಮೆಗಾಪಿಕ್ಸೆಲ್ ನಿಮಗೆ f1.8 ಅಪೇಚರ್ ಜೊತೆಗೆ ನಿಮಗೆ ವೈಡ್ ಆ್ಯಂಗಲ್ ಲೆನ್ಸ್ ಕೊಡ್ತಾ ಇದ್ದಾರೆ PDAF ಸೆನ್ಸರ್ ಜೊತೆಗೆ. ಇದರ ಸೆಕೆಂಡ್ರಿ ಕ್ಯಾಮ್ರಾ ಇದು ನಿಮಗೆ 8 ಮೆಗಾಪಿಕ್ಸೆಲ್ ನಿಮಗೆ f2.2 ಅಪೇಚರ್ ಜೊತೆಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ನ ಕೊಡ್ತಾ ಇದ್ದಾರೆ. ಮೂರನೇದಾಗಿ ಇಲ್ಲಿ ನಿಮಗೆ 2 ಮೆಗಾಪಿಕ್ಸೆಲ್ ನಿಮಗೆ f2.4 ಅಪೇಚರ್ ಜೊತೆಗೆ ನಿಮಗೆ ಒಂದು ಡೆಡಿಕೇಟೆಡ್ ಮೈಕ್ರೋ ಕ್ಯಾಮ್ರಾ, ಅಂದರೆ ನೀವು ಯಾವುದೇ ರೀತಿಯ ಒಂದು ಮೈಕ್ರೋ ಶಾಟ್ಗಳನ್ನ ನೀವು ತೊಗೊಬೇಕು ಅಂತ ಇಷ್ಟಪಟ್ಟರೆ ಸೊ ಇದರಲ್ಲಿ ನಿಮಗೆ ಮೈಕ್ರೋ ಲೆನ್ಸ್ ಸಹ ಕೊಟ್ಟಿದ್ದಾರೆ. ಅದ್ದೂರಿಯಾದಂತಹ ಒಂದು ಸೂಕ್ಷ್ಮವಾದಂತಹ ಒಂದು ಶಾಟ್ಗಳನ್ನ ಈ ಒಂದು ಡಿವೈಸಲ್ಲಿ ನೀವು ಪಡ್ಕೊಬೋದು. ಸೊ ಅದು ಬಿಟ್ಟು ಕೊನೆಯದಾಗಿ ಈ ಒಂದು ಕ್ಯಾಮ್ರಾದ ಲಾಸ್ಟ್ ಒಂದು ಸೆನ್ಸರ್ ಏನಿದೆ ಇದು ಡೆಪ್ತ್ ಸೆನ್ಸರ್ ಆಗಿರುತ್ತೆ. ಇದು 2 ಮೆಗಾಪಿಕ್ಸೆಲ್ ಕೊಡ್ತಾ ಇದ್ದಾರೆ. ಇದು ಸಹ ನಿಮಗೆ f2.4 ಅಪೇಚರ್ ಜೊತೆಗೆ ಬರುತ್ತೆ. ಸೊ ಅದು ಬಿಟ್ಟು ಈ ಒಂದು ಡಿವೈಸಲ್ಲಿ ನಿಮಗೆ LED ಫ್ಲ್ಯಾಶ್ ಲೈಟ್ ಸಹ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಫ್ರಂಟ್ ಕ್ಯಾಮ್ರಾ ಮಾಹಿತಿ ನೋಡಬೇಕು ಅಂತ ಇಷ್ಟಪಟ್ಟರೆ ಈ ಒಂದು ಸ್ಮಾರ್ಟ್ಫೋನಿನ ಫ್ರಂಟಲ್ಲಿ, ಅಂದರೆ ಈ ಒಂದು ಫೋನ್ ಏನು ಕೊಡ್ತಾ ಇದ್ದಾರೆ ರಿಯಲ್ಮಿ 5 Pro, ಸೊ ಇದರಲ್ಲಿ ನಿಮಗೆ ಫ್ರಂಟಲ್ಲಿ ಇಲ್ಲಿ ನಿಮಗೆ ವಾಟರ್ ಡ್ರಾಪ್ ನಾಚ್ ಕೊಡ್ತಾ ಇದ್ದಾರೆ. ಸೊ ವಾಟರ್ ಡ್ರಾಪ್ ನಾಚಲ್ಲಿ ಇಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ನ ನಿಮಗೆ ಸೆಲ್ಫಿ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ನೋಡ್ಬೋದು ಅದ್ದೂರಿಯಾದಂತಹ ಒಂದು ಕ್ಯಾಮ್ರಾ ಸಹ ಫ್ರಂಟ್ ಸೈಡಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮಗೆ ಪೋರ್ಟ್ರೇಟ್ ಕೂಡ ಕೊಡ್ತಾ ಇದ್ದಾರೆ ಮತ್ತು ವಿಡಿಯೋ ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಇದರ ಹಿಂಭಾಗದಲ್ಲಿ ಇದರ ಒಂದು ಬ್ಯಾಕ್ ಕ್ಯಾಮ್ರಾ ಏನಿದೆ, ಬ್ಯಾಕ್ ಕ್ಯಾಮ್ರಾದ ವಿಡಿಯೋ ಅಲ್ಲಿ ಅಥವಾ ಫೋಟೋದಲ್ಲಿ ನಿಮಗೆ 1x 2x ಮತ್ತು 5x ಈ ಒಂದು ಫೋನಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಇದರಲ್ಲಿ ಒಂದು ಎಲೆಕ್ಟ್ರಾನಿಕ್ ನಿಮಗೆ ಝೂಮ್ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಯಾವುದೇ ರೀತಿಯಲ್ಲಿ ನೀವು ಮ್ಯಾನ್ಯುಯಲಾಗಿ ಇದನ್ನು ಝೂಮ್ ಮಾಡಬೇಕಾಗಿಲ್ಲ, ಇದು ಆಟೋಮೆಟಿಕ್ಕಾಗಿ ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ನಿಮಗೆ ಝೂಮ್ನ 1x 2x ಮತ್ತು 5x ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಇದು ನೀವು ಒಂದು ವೇಳೆ ವೀಡಿಯೋ ನೋಡಬೇಕಂದ್ರೆ ಸ್ನೇಹಿತರೆ, ವೀಡಿಯೋದಲ್ಲಿ ಈ ಒಂದು ಫೋನ್ ಅಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ರಿಯಲ್ಮಿ 5Xಲ್ಲಿ ಇಲ್ಲಿ ನೀವು 4K ಸಹ ನೀವು ಇಲ್ಲಿ ರೆಕಾರ್ಡ್ ಮಾಡ್ಕೊಬೋದು. 4K ಒಂದು ವೀಡಿಯೋ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀವು ರೆಕಾರ್ಡ್ ಮಾಡ್ಬೋದು. ಅದ್ದೂರಿಯಾದಂತಹ ಒಂದು ಶಾರ್ಟ್ಗಳನ್ನ ಕೊಡುತ್ತೆ. ಅದು ಬಿಟ್ಟು ಇಲ್ಲಿ ನಿಮಗೆ ಒಂದು ರೀತಿಯಲ್ಲಿ ನೀವು ಈ ಒಂದು ಸ್ಮಾರ್ಟ್ಫೋನಿನ ಒಂದು 48 ಮೆಗಾಪಿಕ್ಸೆಲಲ್ಲಿ ನೀವು ರೆಕಾರ್ಡ್ ಮಾಡಬೇಕಂತಂದರೆ ಇಲ್ಲಿ ನಿಮಗೆ ಅಲ್ಟ್ರಾ 48 ಮೆಗಾಪಿಕ್ಸೆಲ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಸೊ ಅದನ್ನು ನೀವು ಟ್ಯಾಪ್ ಮಾಡಿಬಿಟ್ಟು ನೀವು ಇದನ್ನು ಯಾವುದೇ ರೀತಿಯ ಒಂದು ಫೋಟೋಗಳನ್ನ ನೀವು ತೊಗೊಬೋದು. ಅದು ಬಿಟ್ಟು ನಿಮಗೆ ಇಲ್ಲಿ ನೈಟ್ ಸ್ಕೇಪ್ ಕೊಡ್ತಾ ಇದ್ದಾರೆ ಮತ್ತು ಪೊನೋರಮಾ ಎಕ್ಸ್ಪೋರ್ಟ್ ಮತ್ತು ಟೈಮ್ ಲ್ಯಾಪ್ಸ್ ಅನ್ನುವಂಥ ಒಂದು ಫೀಚರ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದನ್ನು ಸಹ ನೀವು ಬಳಸ್ಕೊಬೋದು. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಅದ್ದೂರಿಯಾದಂತಹ ಒಂದು ಕ್ಯಾಮ್ರಾ ಕ್ಲಾರಿಟಿಯನ್ನು ಸಹ ಹೊಂದ್ಕೊಂಡಿದೆ. ಈಗಾಗಲೇ ನಾನು ಕೆಲವು ಇಮೇಜ್ಗಳನ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ತೆಗೆದಿದ್ದೀನಿ. ನೋಡ್ಬೋದು ಅದ್ದೂರಿಯಾದಂತಹ ಒಂದು ಕ್ಲಾರಿಟಿಯನ್ನು ಈ ಒಂದು ಸ್ಮಾರ್ಟ್ಫೋನ್ ಕೊಡ್ತಾ ಇದೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಸ್ಮಾರ್ಟ್ಫೋನಿನ ಒಂದು ಹೆಚ್ಚಿನ ಒಂದು ಮಾಹಿತಿ ಹೇಳ್ಬೇಕಂತಂದರೆ, ಈ ಒಂದು ಸ್ಮಾರ್ಟ್ಫೋನ್ ಏನು ಬರ್ತಾ ಇದೆ ಸ್ನೇಹಿತರೆ, ಸದ್ಯಕ್ಕೆ ಇದರಲ್ಲಿ ನಿಮಗೆ ಇದರ ಒಂದು ಫಿಸಿಕಲ್ ಓವರ್ವ್ಯೂ ಕೊಡಬೇಕಂದ್ರೆ ಮೇಲ್ಗಡೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ಗಳನ್ನ ಕೊಡ್ತಾ ಇದ್ದಾರೆ. ಈ ಸೈಡಿಗೆ ಬಂದರೆ ಇಲ್ಲಿ ನಿಮಗೆ ಸಿಮ್ ಟ್ರೇ ಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ತೆಗೆದು ತೋರಿಸ್ತಿದ್ದೀನಿ. ಇಲ್ಲಿ ನಿಮಗೆ ವಾಲ್ಯೂಮ್ ಬಟನ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಈ ಕಡೆ ಒಂದು ಆನ್ ಆಫ್ ಮತ್ತು ಬಟನ್ನ ಕೊಡ್ತಾ ಇದ್ದಾರೆ. ಸೊ ಈಗ ಸ್ನೇಹಿತರೆ ನೋಡ್ಬೋದು ಇದು ಆನ್ ಆಫ್ ಬಟನ್ನ ಇದೇ ಸೈಡಲ್ಲಿ ಇಟ್ಕೊಂಡಿದ್ದಾರೆ. ಸೊ ನಾರ್ಮಲಾಗಿ ಇದು ನಿಮಗೆ ಎಡಭಾಗಕ್ಕೆ ಬರುತ್ತೆ, ಇದು ನಾರ್ಮಲಾಗಿ ಇದು ಬಲಭಾಗದಲ್ಲಿ ಬಂದಿದೆ. ಸೊ ಕೆಳಗಡೆ ಬಂದ ಇದ್ದರೆ ಸ್ನೇಹಿತರೆ ಇಲ್ಲಿ ನಿಮಗೆ 3.5 mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ ಮತ್ತು ಆಡಿಯೋ ಮೈಕ್, ಮತ್ತು ಇಲ್ಲಿ ನಿಮಗೆ ಟೈಪ್ ಸಿ ಪೋರ್ಟ್ ಕೊಡ್ತಾ ಇದ್ದಾರೆ ಮತ್ತು ಸ್ಪೀಕರ್ ಗ್ರಿಲ್ಗಳನ್ನ ಇಲ್ಲಿ ಕೆಳಗಡೆ ಕೊಡ್ತಾ ಇದ್ದಾರೆ. ಸೊ ಇದು ಇದರ ಒಂದು ಓವರ್ವ್ಯೂ ಆಗಿರುತ್ತೆ ಸ್ನೇಹಿತರೆ. ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಕಂಪ್ಲೀಟ್ ಆದಂಥ ಒಂದು ಫೋನ್ ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ, ಇದರಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ಇಲ್ಲಿ ನಿಮ್ಮ ಮೊಬೈಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಇದು ನಿಮಗೆ 4035 mAh ಬ್ಯಾಟ್ರಿನ ಬ್ಯಾಕ್ ಸೈಡಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಲುಕ್ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಸ್ಮಾರ್ಟ್ಫೋನಿನ ರಿವ್ಯೂ ಮಾಡುವಾಗ ಇದರ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ತಂದುಕೊಡ್ತೀನಿ. ಸೊ ಇದೇ ರೀತಿ ಒಂದು ವೀಡಿಯೋಗಳಿಗೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಡ್ತಾ ಇರಿ. ನಮಸ್ಕಾರ, ಧನ್ಯವಾದ.